ಇತ್ತೀಚಿನ ದಿನದಲ್ಲಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು. ಅವರಿಗೆ ಕ್ಯಾನ್ಸರ್ ಕೂಡ ದೃಢ ಆಗಿತ್ತು. ಸೊ ನೀವು ಕೂಡ ಕಲಾವಿದರ ಸಂಘದಲ್ಲಿ ಅವ್ರಿಗೆ ನಿಮ್ಮ ಒಂದು ಇದರಲ್ಲಿ ನೀವು ಕೂಡ ಹೋಗಿ ಭೇಟಿ ಆಗಿದ್ರಿ, ಮಾತಾಡ್ಸಿದ್ರಿ. ಕೊನೆಯದಾಗಿ ಏನು ಹೇಳಿದ್ರಿ ಸರ್? ವಯಸ್ಸು ಆದಮೇಲೆ ಆರೋಗ್ಯ ಅನ್ನೋದು ಕೆಡೋದು ತುಂಬ ಸಹಜ. ಇವತ್ತಿನ ಪರಿಸ್ಥಿತಿ ನಿಮಗೆಲ್ಲ ಗೊತ್ತಿದೆ. ಕೋವಿಡ್ ಆದಮೇಲೆ ಆರೋಗ್ಯದ ಸಮಸ್ಯೆ ಚಿಕ್ಕ ಹುಡುಗರಿಂದ ಎಲ್ಲ ನಿದರ್ಶನಗಳು ನಮ್ಮ ಕಣ್ಮುಂದೆನೇ ಇದೆ. ಅವ್ರಿಗೆ ನರಳದೆ ಸಾಯ್ತೀವಲ್ಲ, ಅದು ತುಂಬ ಮುಖ್ಯ. ನರಳಬಾರ್ದು ಮನುಷ್ಯ, ಯಾವುದೇ ಮನುಷ್ಯ ಒಂದು ಪ್ರಾಣ ಹೋಗೋವಾಗ ನರಳಬಾರ್ದು, ಅದು ತುಂಬ ಇಂಪಾರ್ಟೆಂಟ್. ಸೊ ಅವರಿಗೆ ಒಳ್ಳೆ ಸಾವು ಬಂದಿದೆ. ಅವರ ಆಯುಷ್ಯ ಆರೋಗ್ಯದಲ್ಲಿ ತೊಂದರೆಯಾಗಿ ಈ ಥರ ಆಗಿರೋದ್ರಿಂದ ಅವರ ಚಿತ್ರರಂಗದ ಒಂದು ಸೇವೆ ಅಪಾರ. ಅದು ಎಷ್ಟು ಚಿತ್ರಗಳು ಮಾಡಿದ್ದಾರೆ, ಎಂತೆಂಥ ಪಾತ್ರಗಳು ಮಾಡಿದ್ದಾರೆ. ಸೊ ಇದು ಇದು ಯಾರು ಕಿತ್ಕೊಳ್ಳೋಕ್ಕೂ ಆಗೋದಿಲ್ಲ, ಅದನ್ನು ನಾವು ಯಾರು ಮರೆಯೋಕ್ಕೂ ಆಗೋದಿಲ್ಲ. ಇದೇ ಸಾಧನೆ, ದೊಡ್ಡ ಸಾಧನೆ. ಇಡೀ ಚಿತ್ರರಂಗ ಅವ್ರ ಬೆನ್ನಿಲ್ದೇನೆ ಇದ್ದು ಅವರ ಆರೋಗ್ಯ ಸರಿ ಇಲ್ಲ ಅಂದಾಗ ಎಲ್ಲರೂ ನಿಂತು ಮಾಡಿದ್ರು. ಒಬ್ಬ ಗಿರಿಜಮ್ಮ ಅವರು, ಶ್ರುತಿ ಆಗ್ಬೋದು, ತಾರಾ ಆಗ್ಬೋದು, ಸುಮಾರು ಎಲ್ಲರೂ. ನಾವೆಲ್ಲ ನಮ್ಮ ಕನ್ನಡ ಚಿತ್ರರಂಗ ಕಲಾವಿದರ ಸಂಘ ಬೆನ್ನೆಲುಬಾಗಿ ನಿಂತೀವಿ ಅವ್ರಿಗೆ. ಸೊ ಅಂಥ ಸಂದರ್ಭದಲ್ಲಿ ಚಿತ್ರರಂಗ ಕಲಾವಿದರ ಸಂಘ ಯಾವಾಗಲೂ ಹಿಂದೆ ಇರುತ್ತೆ. ಅವರ ಕುಟುಂಬಕ್ಕೆ ಆಧಾರ ಸ್ತಂಭ ಆಗಿದ್ದವರೇ ಉಮೇಶ್ ಅವರು. ಇವತ್ತು ಅವ್ರಿಲ್ಲ ಅಂದಾಗ ಮುಂದಿನ ದಿನದಲ್ಲಿ ಅವ್ರ ಕುಟುಂಬನ ಹೇಗೆ ನಿರ್ವಹಣೆ ಮಾಡೋದು ಅನ್ನೋದು ಒಂದು ಪ್ರಶ್ನೆ ಕೂಡ ಸಹಜವಾಗಿತ್ತು. ಸೊ ಇದಕ್ಕೆ ಚಿತ್ರರಂಗ ಯಾವ ರೀತಿಯಾಗಿ, ಅಥವಾ ಸರ್ಕಾರದ ಮುಂದೆ ಏನಾದರೂ ಇದರ ಸರ್ಕಾರ ಮಾಡುತ್ತೆ. ಪಾಪ ಅವರು ಮಾಡ್ತಾ ಇದ್ದಾರೆ. ಎಲ್ಲ ಕಲಾವಿದರು ಏನೇನು ಬೇಕೋ ಮಾಡ್ತಾ ಇದ್ದಾರೆ. ಚಿತ್ರರಂಗದಿಂದನೂ ನಾವು ಕಲಾವಿದ ಸಂಘದಿಂದ ಚಿತ್ರರಂಗ ಇಂಥ ಸಂದರ್ಭದಲ್ಲಿ ಯಾರಿಗಾದ್ರೂ ಏನಾಗುತ್ತೆ, ಕೆಲವರಿಗೆ ಖುಷಿ ಅಂದರೆ ಅವ್ರಿಗೆ ಯಾವುದೇ ಥರದ ಇಂಥ ಸಪೋರ್ಟ್ ಬೇಕಾಗಿರಲ್ಲ. ನಾವು ಕೇಳೋದು ತಪ್ಪಾಗುತ್ತೆ. ಯಾರಿಗಾದ್ರೂ ಬೇಕು ಇಂಥ ಸಂದರ್ಭದಲ್ಲಿ, ಇಂಥ ಸಿಚುವೇಶನಲ್ಲಿ ಅವ್ರಿಗೆ ಕುಟುಂಬದ ಜೀವನ ನಡೆಸೋದಕ್ಕೆ ಪ್ರಾಬ್ಲಮ್ ಇದೆ ಅಂದಾಗ ಕನ್ನಡ ಚಿತ್ರರಂಗ ಕಲಾವಿದರ ಸಂಘ ಯಾವಾಗಲೂ ಬೆನ್ನೆಲುಬಾಗಿ ನಿಂತಿರುತ್ತೆ. ಅದರಲ್ಲಿ ಯಾವುದೇ ಥರದ ಅನುಮಾನನೇ ಬೇಕಾಗಿಲ್ಲ ಯಾರಿಗೂ. ಇತ್ತೀಚಿನ ದಿನದಲ್ಲಿ ಆಸ್ಪತ್ರೆ ದಾಖಲಾದಾಗ ಕೂಡ ಒಂದು ಸಹಾಯ ಹಸ್ತವನ್ನು ಚಾಚಿದ್ರು. ಸೊ ಆ ಸಂದರ್ಭದಲ್ಲಿ ಜೊತೆಗೆ ನೀವು ಭೇಟಿ ಆದಂಥ ಸಂದರ್ಭದಲ್ಲಿ ಕೊನೆಯ ಬಾರಿ ಏನು ಮಾತಾಡಿದ್ರು, ಏನು ಹೇಳಿದ್ರು? ಅವರಷ್ಟೇ ನನಗೆ ಹೇಳಿದ್ದು. ಪಾಪ ಆವತ್ತಿಗೂ ಏನು ಆರೋಗ್ಯ ಸರಿ ಇಲ್ಲ ನನಗೆ ಅಂತ ಅನ್ನೋ ಭಾವನೆಯಲ್ಲಿ ಇರಲಿಲ್ಲ. ಅವರು ಧೈರ್ಯವಾಗಿ ಖುಷಿಯಾಗಿ ಮಾತಾಡಿದ್ರು. ನೀವೆಲ್ಲ ಇದ್ದೀರಾ, ನನಗೇನು, ನನ್ನ ಚೆನ್ನಾಗಿರ್ತೀನಿ ಅಂದರು. ಆ ಧೈರ್ಯ ಇತ್ತು ಪಾಪ ಅವ್ರಿಗೆ. ಅದೇ ಸಂತೋಷ, ಇನ್ನೇನಿಲ್ವಲ್ಲ. ಖುಷಿಯಾಗಿ ಮಾತಾಡೋರು. ನರಳ್ತಾ ನೋವ್ತಾ ಏನು ಮಾತಾಡಿಲ್ಲ. ಖುಷಿಯಾಗಿ ಯಾವಾಗಲೂ ನನ್ನ ಹತ್ರ ಹೆಂಗೆ ಮಾತಾಡ್ತಾರೋ ಹಂಗೆ ಮಾತಾಡಿದ್ರು. ಅದು ಮನುಷ್ಯನ ಒಂದು ಕೊನೆಯ ಹಂತದಲ್ಲಿ ಅದು ತುಂಬ ಇಂಪಾರ್ಟೆಂಟ್. ನರಳದೆ ಸಾಯ್ತೀವಿ ನೋಡಿ, ಅದು ಅದೇ ವರ, ದೊಡ್ಡ ವರ ನಮಗೆ. ಸುಮಾರು 600ಕ್ಕೂ ಹೆಚ್ಚು ಸಿನಿಮಾ ಮಾಡಿದಂಥವ್ರು. ಸಾಕಷ್ಟು ಅಂದರೆ ಜೀವನ ನಡೆಸೋದಕ್ಕೆ ಸಾಕಷ್ಟು ಇದು ಅದೆಲ್ಲ ಇದ್ರೂ ಕೂಡ ನಗನಗ್ತಾ ಬಂದವ್ರನ್ನೆಲ್ಲ ನಗಿಸ್ಕೊಂಡು ಈ ರೀತಿಯಾದಂಥ ಜೀವನ ನಡೆಸ್ತವ್ರು ಉಮೇಶ್ ಅಣ್ಣವರು. ಅವ್ರ ಬಗ್ಗೆ ಕೊನೆಯದಾಗಿ ಏನು ಹೇಳಿ? ನೋಡಿ, ಪ್ರತಿಯೊಬ್ಬರ ಜೀವನದಲ್ಲಿ ಅವ್ರವ್ರ ಕಷ್ಟ ಅವ್ರಿಗೆ ಇದ್ದೇ ಇರುತ್ತೆ. ಜೀವನ ನಡ್ಸೋಕೆ ಆಗದೆ ಇಲ್ಲ ಅನ್ನೋದ್ರೆ ಅದರಲ್ಲಿ ಹಲವಾರು ಭಾಗಗಳಿದ್ದಾವೆ. ಊಟ ತಿಂಡಿ ಇಲ್ವಾ, ಇಲ್ಲ ಮನೆ ಮಠ ಇಲ್ವಾ, ಏನು ಅನ್ನೋದು ಬರುತ್ತೆ. ಇದು ಯಾವುದೂ ದೇವ್ರು ಕಮ್ಮಿ ಮಾಡಿಲ್ಲ ಯಾವ ಕಲಾವಿದರಿಗೂ, ನನ್ನ ಪ್ರಕಾರ, ನನಗೆ ಗೊತ್ತಿರೋಂಗೆ. ಒಂದು ವೇಳೆ ಆ ಥರ ಇರೋರು ಇದ್ದರೆ ನಮ್ಮ ಹತ್ರ ಬಂದು ಹೇಳ್ತಾರೆ, ಕೇಳ್ತಾರೆ. ಇಡೀ ಕಲಾವಿದರ ಸಂಘ ಚಿತ್ರರಂಗ ಯಾರನ್ನೂ ಕೈ ಬಿಟ್ಟಿಲ್ಲ. ಅವ್ರವ್ರ ಕೈ ಆಗೋದ ಮಟ್ಟಿಗೆ ಖಂಡಿತಲೂ ಮಾಡಿದ್ದಾರೆ ಎಲ್ಲರೂ. ಈವನ್ ಸರ್ಕಾರನೂ ಅಷ್ಟೇ, ಅದಕ್ಕೆ ಪೆನ್ಷನ್ನು ಸಂಬಂಧಪಟ್ಟಂಥದ್ದೆಲ್ಲ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಇದಿಷ್ಟು ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಧನು ಎಲ್ಗಾಚ್, ಪಬ್ಲಿಕ್ ಟಿವಿ, ಬೆಂಗಳೂರು.